ಜೈ ಶ್ರೀರಾಮ್. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ ಬಂಧುಗಳೇ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಶಬರಿಮಲೆ ಯಾತ್ರೆಯ 2ನೇ ದಿನ ನಾವು ತಲುಪಿದ ದೇವಾಲಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡೆವು. ಇಂದಿನ ವಿಡಿಯೋದಲ್ಲಿ ಆ ದೇವಾಲಯ ಎಲ್ಲಿ ಇದೆ, ಅದರ ಸಂಪೂರ್ಣ ವಿವರಗಳು, ಆ ದೇವಾಲಯದ ವಿಶಿಷ್ಟತೆ, ಅಲ್ಲಿ ನಾವು ಕಾಣಬಹುದಾದ ಅಪರೂಪದ ಅಂಶಗಳು, ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಇನ್ನೇಕೆ ತಡ, ನನ್ನ ಜೊತೆಗೆ ಈ ಪವಿತ್ರ ಯಾತ್ರೆಯಲ್ಲಿ ಮುಂದೆ ಬನ್ನಿ. ಆದರೆ ಮೊದಲು ಒಂದು ಸಣ್ಣ ವಿನಂತಿ, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ನೀಡುವ ಪ್ರೋತ್ಸಾಹವೇ ನನಗೆ ಇನ್ನಷ್ಟು ದೇವಾಲಯಗಳು, ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮ ಮುಂದೆ ತರುವ ಶಕ್ತಿಯನ್ನು ನೀಡುತ್ತದೆ. ಹಾಗಾದರೆ ತಡ ಮಾಡದೆ ಇಂದಿನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯದ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದ್ದರೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಇಂದು ನಾವು ತಿಳಿದುಕೊಳ್ಳುವ ದೇವಾಲಯ ಭವಾನಿ ಮಾತಾ ದೇವಾಲಯ. ಈ ದೇವಾಲಯ ತಮಿಳುನಾಡಿನ ಭವಾನಿ ಎಂಬ ಪವಿತ್ರ ನಗರದಲ್ಲಿದೆ. ಭವಾನಿ ಮಾತಾ ದೇವಾಲಯ ತಮಿಳುನಾಡಿನಲ್ಲಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ನಾವು ನೋಡುವ ದೇವಾಲಯಗಳಲ್ಲಿ ಒಂದು ರಾಜಗೋಪುರ ಇರುತ್ತದೆ, ಒಬ್ಬ ಪ್ರಧಾನ ದೇವರು ಅಥವಾ ದೇವಿ ಇರುತ್ತಾರೆ, ಒಂದು ಕೊಳ ಅಥವಾ ನದಿ ಹರಿಯುತ್ತಿರುತ್ತದೆ. ಆದರೆ ಭವಾನಿ ಮಾತಾ ದೇವಾಲಯ ಈ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ. ಈ ದೇವಾಲಯ ಅನೇಕ ವಿಶಿಷ್ಟತೆಗಳಿಂದ ತುಂಬಿದೆ. ಈ ದೇವಾಲಯವನ್ನು ದರ್ಶನ ಮಾಡಲು ಒಂದು ವಿಶೇಷ ವಿಧಾನವಿದೆ. ಇತರ ದೇವಾಲಯಗಳಂತೆ ನೇರವಾಗಿ ಗರ್ಭಗುಡಿಗೆ ಹೋಗಿ ದರ್ಶನ ಮಾಡುವ ಅವಕಾಶ ಇಲ್ಲ. ಮೊದಲು ಕಾವೇರಿ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿ ನಂತರವೇ ಭವಾನಿ ಮಾತಾ ದರ್ಶನ ಮಾಡಬೇಕು. ಮೊದಲು ಕಾವೇರಿ ಸಂಗಮ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಕಾವೇರಿ ನದಿ, ಭವಾನಿ ನದಿ ಮತ್ತು ಅಂತರ್ಮುಖವಾಗಿ ಹರಿಯುವ ಅಮೃತ ನದಿ, ಈ 3 ನದಿಗಳು ಇಲ್ಲಿ ಸಂಗಮವಾಗುತ್ತವೆ. ಈ ಸ್ಥಳವನ್ನು ಕಾವೇರಿ ಸಂಗಮ ಎಂದು ಕರೆಯಲಾಗುತ್ತದೆ. ಈ ಸಂಗಮ ಸ್ಥಳ ಅತ್ಯಂತ ಪವಿತ್ರವಾದುದು. ಇದನ್ನು ದಕ್ಷಿಣ ಪ್ರಯಾಗ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಹರಿಯುವ ಅಮೃತ ನದಿಯನ್ನು ಸರಸ್ವತಿ ನದಿಯ ರೂಪವಾಗಿ ಪರಿಗಣಿಸುತ್ತಾರೆ. ಬಹಳಷ್ಟು ಭಕ್ತರು ಭವಾನಿ ಮಾತಾ ದೇವಾಲಯಕ್ಕೆ ಬರುತ್ತಾರೆ, ಆದರೆ ಅಮೃತ ನದಿಯ ದರ್ಶನ ಕೆಲವರಿಗಷ್ಟೇ ಲಭಿಸುತ್ತದೆ. ಅಂತಹ ಅಪರೂಪದ ಪುಣ್ಯಕ್ಷೇತ್ರವೇ ಭವಾನಿ ನಗರ. ಭವಾನಿ ಮಾತಾ ದರ್ಶನಕ್ಕೂ ಮೊದಲು ಅಮೃತೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಬೇಕು. ಇಲ್ಲಿ ಅಮೃತೇಶ್ವರ ಸ್ವಾಮಿ ಮೊದಲು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಅಮೃತೇಶ್ವರ ಸ್ವಾಮಿಯಾಗಿ ಇರುವ ಶಿವಲಿಂಗದಿಂದಲೇ ಅಮೃತ ನದಿ ಉದ್ಭವಿಸಿದೆ ಎಂದು ಸ್ಥಳ ಪುರಾಣಗಳು ಹೇಳುತ್ತವೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದಾಗ ಅಮೃತದ ಹನಿಗಳು ಇಲ್ಲಿ ಬಿದ್ದವು ಎಂದು ನಂಬಲಾಗುತ್ತದೆ. ಅದೇ ಅಮೃತವೇ ಅಮೃತೇಶ್ವರ ಸ್ವಾಮಿಯಾಗಿ ಇಲ್ಲಿ ಪ್ರಕಟವಾಗಿದೆ ಎಂಬ ಭಕ್ತರ ನಂಬಿಕೆ. ಇಲ್ಲಿ ಅಮೃತೇಶ್ವರ ಸ್ವಾಮಿಯನ್ನು ಮುಟ್ಟಿಕೊಂಡು ಪೂಜೆ ಮಾಡಬಹುದು. ಇದು ಬಹಳ ಅಪರೂಪದ ವಿಷಯ. ಈ ಅದ್ಭುತ ದೃಶ್ಯಗಳನ್ನು ಅಲ್ಲಿನ ಪೂಜಾರಿಗಳ ಮೂಲಕ ಇನ್ನಷ್ಟು ತಿಳಿದುಕೊಳ್ಳಬಹುದು. ಅಮೃತೇಶ್ವರ ಸ್ವಾಮಿ ದರ್ಶನದ ನಂತರ ಸ್ವಲ್ಪ ಮುಂದೆ ಹೋದರೆ ಮತ್ತೊಂದು ಉಪಾಲಯ ಕಾಣಿಸುತ್ತದೆ. ಇಲ್ಲಿ ಸಹಸ್ರಲಿಂಗೇಶ್ವರ ಸ್ವಾಮಿಯ ದರ್ಶನ ಲಭಿಸುತ್ತದೆ. ಒಂದೇ ಶಿವಲಿಂಗದಲ್ಲಿ 1000 ಶಿವಲಿಂಗಗಳನ್ನು ಕೆತ್ತಿದ ಅದ್ಭುತ ಶಿಲ್ಪವನ್ನು ಇಲ್ಲಿ ಕಾಣಬಹುದು. ಇಂತಹ ಶಿವಲಿಂಗವನ್ನು ಬೇರೆ ದೇವಾಲಯಗಳಲ್ಲಿ ಕಾಣುವುದು ಅಪರೂಪ. ಇನ್ನಷ್ಟು ಮುಂದೆ ಹೋದರೆ ಸಂಗಮ ಸ್ಥಳದಲ್ಲಿ ಅನೇಕ ಪಂಡಿತರು ವೇದಮಂತ್ರಗಳೊಂದಿಗೆ ಪಿತೃಕಾರ್ಯಗಳು, ಶುಭ ಕಾರ್ಯಗಳು, ಗ್ರಹದೋಷ ನಿವಾರಣಾ ಪೂಜೆಗಳನ್ನು ಮಾಡುತ್ತಿರುವುದನ್ನು ಕಾಣಬಹುದು. ಈಗ ನಾವು ಪ್ರಧಾನ ದೇವಾಲಯದ ಕಡೆಗೆ ಸಾಗೋಣ. ಪ್ರಧಾನ ದೇವಾಲಯಕ್ಕೆ ಪ್ರವೇಶಿಸಿದಾಗ ಮೊದಲು ನಟರಾಜ ಸ್ವಾಮಿಯ ದೇವಾಲಯ ಕಾಣಿಸುತ್ತದೆ. ಆದರೆ ಈ ನಟರಾಜ ಸ್ವಾಮಿ ಮಂಟಪಕ್ಕೆ ವಿಶೇಷವಾದ ಮುಖ್ಯ ದ್ವಾರವಿಲ್ಲ. ಈ ದೇವಾಲಯಕ್ಕೆ 2 ರಾಜಗೋಪುರಗಳಿವೆ. ಇದು ಕೂಡ ಒಂದು ವಿಶಿಷ್ಟತೆ. ಮೊದಲು ನಾವು ಅಮ್ಮನವರ ದರ್ಶನ ಮಾಡಿಕೊಂಡು ನಂತರ ನಟರಾಜ ಸ್ವಾಮಿ ಸಂಗಮೇಶ್ವರನಾಗಿ ದರ್ಶನ ನೀಡುವ ಸ್ಥಳಕ್ಕೆ ಹೋಗೋಣ. ಈಗ ನಾವು ಗರ್ಭಗುಡಿಯನ್ನು ಪ್ರದಕ್ಷಿಣೆ ಮಾಡುತ್ತಾ ದೇವಾಲಯದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಈ ದೇವಾಲಯವನ್ನು ಚೋಳರು, ಪಾಂಡ್ಯರು, ಇತರೆ ತಮಿಳು ರಾಜರು ಅಭಿವೃದ್ಧಿಪಡಿಸಿದ್ದಾರೆ. ಪುರಾಣಗಳ ಪ್ರಕಾರ ಇಲ್ಲಿ ಹಾವು, ಕಪ್ಪೆ, ಆನೆ, ಹಸು, ಹುಲಿ ಇಂತಹ ಪ್ರಾಣಿಗಳು ವೈರಾಗ್ಯ ಮರೆತು ಶಾಂತಿಯುತವಾಗಿ ಬದುಕುತ್ತಿದ್ದವು ಎಂದು ಹೇಳಲಾಗುತ್ತದೆ. ಇದನ್ನು ಕಂಡ ಕುಬೇರನು ಈ ಸ್ಥಳದ ಮಹಿಮೆಯನ್ನು ಅರಿತು ಇಲ್ಲಿ ಸಂಗಮೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದನೆಂದು ಸ್ಥಳ ಪುರಾಣಗಳು ಹೇಳುತ್ತವೆ. ವಶಿಷ್ಠ ಮಹಾಮುನಿಯು ಇಲ್ಲಿ ತಪಸ್ಸು ಮಾಡಿದರೆಂದು ನಂಬಲಾಗಿದೆ. ಇಂತಹ ಮಹಾನ್ ಪುಣ್ಯಕ್ಷೇತ್ರದಲ್ಲಿ ಇಂದು ನಾವು ಇರುವುದೇ ಪೂರ್ವಜನ್ಮ ಸುಕೃತವೆಂದು ಅನಿಸುತ್ತದೆ. ಮನಸ್ಫೂರ್ತಿಯಾಗಿ ಸಂಗಮೇಶ್ವರ ಸ್ವಾಮಿಯನ್ನು, ಭವಾನಿ ಮಾತೆಯನ್ನು ದರ್ಶನ ಮಾಡುವುದು ಅಪಾರ ಆನಂದವನ್ನು ನೀಡುತ್ತದೆ. ಈ ದೇವಾಲಯವು ಆಧ್ಯಾತ್ಮಿಕತೆಯ ಜೊತೆಗೆ ಕುಟುಂಬ ಮೌಲ್ಯಗಳನ್ನು ಬೋಧಿಸುತ್ತದೆ. ಸಾಮಾನ್ಯವಾಗಿ ಶಿವಾಲಯಗಳಲ್ಲಿ ಅಮ್ಮನವರ ದೇವಾಲಯಗಳಲ್ಲಿ ವಿಷ್ಣು ದೇವಾಲಯಗಳು ಅಪರೂಪ. ಆದರೆ ಇಲ್ಲಿ ವಿಷ್ಣುಮೂರ್ತಿ, ಭವಾನಿ ಮಾತಾ, ಶಿವ, ಗಣಪತಿ, ಸುಬ್ರಹ್ಮಣ್ಯ ಎಲ್ಲರೂ ಒಂದೇ ಕುಟುಂಬವಾಗಿ ದರ್ಶನ ನೀಡುತ್ತಾರೆ. ಇದು ಕುಟುಂಬ ಏಕತೆಗೆ ಅತ್ಯುತ್ತಮ ಉದಾಹರಣೆ. ನಮ್ಮ ದೇವಾಲಯಗಳು ಜೀವನ ಶೈಲಿಯನ್ನು ಕಲಿಸುತ್ತವೆ.
ಮೊದಲು ವಿಷ್ಣುಮೂರ್ತಿಯ ದರ್ಶನ, ನಂತರ ಭವಾನಿ ಮಾತೆಯ ದರ್ಶನ. ಅಲ್ಲಿ ಚೋಳರು ನಿರ್ಮಿಸಿದ ಕಲ್ಲಿನ ಕಂಬಗಳು, ಅದರ ಮೇಲೆ ಕಾಣುವ ಅದ್ಭುತ ಶಿಲ್ಪಗಳನ್ನು ನೋಡಬಹುದು. ಈ ದೇವಾಲಯದ ಮಹತ್ವವನ್ನು ಪಂಡಿತರ ಮೂಲಕ ತಿಳಿದರೆ ಭಕ್ತಿ ಇನ್ನಷ್ಟು ಹೆಚ್ಚುತ್ತದೆ. ಇಂತಹ ಪುಣ್ಯಕ್ಷೇತ್ರಗಳಿಗೆ ಬರುವುದು ನಮ್ಮ ಕೈಯಲ್ಲಿಲ್ಲ, ದೇವರ ಸಂಕಲ್ಪ ಇದ್ದರೆ ಮಾತ್ರ ಇಲ್ಲಿ ಬರಲು ಸಾಧ್ಯ. ಭವಾನಿ ಮಾತಾ ದರ್ಶನದ ನಂತರ ಸ್ವಲ್ಪ ಮುಂದೆ ಹೋದರೆ ಸಂಗಮೇಶ್ವರ ಸ್ವಾಮಿಯ ಪ್ರಧಾನ ಗರ್ಭಗುಡಿಗೆ ಪ್ರವೇಶಿಸುತ್ತೇವೆ. ದರ್ಶನ ಮುಗಿದ ನಂತರ ಬಂದ ದಾರಿಯಲ್ಲೇ ಹೊರಬರುತ್ತೇವೆ. ಇತರೆ ದೇವಾಲಯಗಳಲ್ಲಿ ರಾಜಗೋಪುರದಿಂದ ಆರಂಭಿಸಿ ರಾಜಗೋಪುರದಲ್ಲೇ ಮುಗಿಯುತ್ತದೆ. ಆದರೆ ಈ ದೇವಾಲಯದಲ್ಲಿ ಹಿಂಭಾಗದಿಂದ ಆರಂಭಿಸಿ ಹಿಂಭಾಗದಲ್ಲೇ ದರ್ಶನ ಮುಗಿಯುತ್ತದೆ. ರಾಜಗೋಪುರದ ಪಕ್ಕದಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಇದ್ದು ಭಕ್ತರ ವಿವರಗಳನ್ನು ಅಮ್ಮನವರಿಗೆ ತಿಳಿಸುತ್ತಾರೆ ಎಂದು ಸ್ಥಳ ಪುರಾಣಗಳು ಹೇಳುತ್ತವೆ. ಇಷ್ಟು ಅದ್ಭುತ ದೇವಾಲಯವನ್ನು ನೀವು ಕೂಡ ದರ್ಶನ ಮಾಡಬೇಕೆಂದು ಅನಿಸುತ್ತಿದೆಯೇ? ಭವಾನಿ ನಗರ ಈರೋಡ್ನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ತಮಿಳುನಾಡು ಸರ್ಕಾರ ಇಲ್ಲಿ ಬರಲು ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದೆ. ಒಮ್ಮೆ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ನಿಮ್ಮ ಜೀವನವನ್ನು ಪವಿತ್ರಗೊಳಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹದಿಂದ ಇನ್ನಷ್ಟು ದೇವಾಲಯಗಳ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುತ್ತೇನೆ. ಮುಂದಿನ ವಾರ ಮತ್ತೊಂದು ಪವಿತ್ರ ದೇವಾಲಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು. ನಾನು ನಿಮ್ಮ ವೆಂಕಟೇಶ್. ಜೈ ಶ್ರೀರಾಮ್. ಸ್ವಾಮಿಯೇ ಶರಣಮಯ್ಯಪ್ಪ.
మరి చూశారు కదా ఎంత అద్భుతమైన దేవాలయము. మీరు కూడా ఈ దేవస్థానాన్ని దర్శించాలని అనుకుంటున్నారా? భవానీ నగరం ఈ రోడ్ నుండి సుమారు 40 కిలోమీటర్ల దూరంలో ఉంటుంది. తమిళనాడు ప్రభుత్వం ఇక్కడికి రావడానికి అన్ని రకాల వసతులు కల్పించింది. ఒక్కసారి ఈ పుణ్యక్షేత్రాన్ని దర్శించి మీ జీవితాన్ని పునీతం చేసుకోండి. ఈ వీడియో మీకు నచ్చితే తప్పకుండా లైక్ చేయండి, షేర్ చేయండి, సబ్స్క్రైబ్ చేయండి. మీ ప్రోత్సాహంతో మరిన్ని దేవాలయాల వీడియోలను మీ ముందుకు తీసుకొస్తాను. వచ్చే వారం మన యాత్రలో మరో పవిత్ర దేవస్థానంలో కలుసుకుందాం. అంతవరకు ధన్యవాదాలు. నేను మీ వెంకటేష్. జై శ్రీరామ్. స్వామియే శరణమయ్యప్ప.